ಪ್ರವೀಣ್ ಸರ್ ಅವ್ರಿಗೆ ಸ್ವಾಗತ ಮತ್ತೊಮ್ಮೆ. ಏಪ್ರಿಲ್ನ ಹಿಮಬಿಂದು ಡೈರೆಕ್ಟರ್ ಸರ್ ಜಗದೀಶ್ ಅವ್ರಿಗೆ ನಮ್ಮ ಕಡೆಯಿಂದ ಸ್ವಾಗತ ಸುಸ್ವಾಗತ. ಕಟ್ಟುಕತೆ ಸಿನಿಮಾ ಡೈರೆಕ್ಟರ್ ರಾಜ್ ಪ್ರವೀಣ್ ಸರ್ಗೆ ನನ್ನ ಕಡೆಯಿಂದ ನಿಮ್ಮ ಕಡೆಯಿಂದ ಸ್ವಾಗತ. ಹಾಗೂ ಫೈನಲಿ ಈ ಒಂದು ಚಿತ್ರದ ನಿರ್ಮಾಪಕರಾದಂತ ಮದನ್ ಸರ್ ಹಾಗೂ ಯೋಗಿ ದೇವಗಂಗೆ ಸರ್ಗೆ ನನ್ನ ಕಡೆಯಿಂದ ಮತ್ತು ಇಡೀ ಚಿತ್ರತಂಡ ಕಡೆಯಿಂದ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಸೊ ನಾನು ಹೇಳ್ತಾ ಇದ್ದೆ ಇದು ಆಡಿಯೋ ಲಾಂಚ್ ಕಾರ್ಯಕ್ರಮ ಅಂತ. ಅಂಡ್ ಆಡಿಯೋ ಲಾಂಚ್ ಮಾಡೋದಕ್ಕಿಂತ ಮುಂಚೆ ಖಂಡಿತ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲೇಬೇಕು. ಸಿನಿಮಾ ಅಂತಿದ್ದಂಗೆ ನೋಡಿ, ದಿಸ್ ಇಸ್ ಅ ಸ್ಟೋರಿ ಆಫ್ ಅ ಲೈಫ್ ಟೈಮ್ ಅಂತ ಟೈಟಲ್ ಅಲ್ಲೇ ಇದೆ. ಲೈಫ್ ಆಫ್ ಮೃದುಲಾ ಒಂದು ಕಾಲ್ಪನಿಕ ಕಥೆ ಆಗಿರುವಂತ ಈ ಒಂದು ಚಿತ್ರದ 3 ಭಾಗ ಇದೆಯಂತೆ. ಅಂಡ್ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಇದು ಡಾರ್ಕ್ ಡ್ರಾಮಾ ಥೀಮ್ ಹೊಂದಿರುವಂತ ಒಂದು ಸಿನಿಮಾ. ತುಂಬಾನೇ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಈ ಒಂದು ಹೊಸ ಪ್ರಯತ್ನನ ತಂದಿರೋದು ಹೊಸ ತಂಡ. ಈ ಒಂದು ತಂಡದ ಮಾಸ್ಟರ್ ಮೈಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸ್ಟೋರಿ ರೈಟರ್, ಸ್ಕ್ರೀನ್ ರೈಟರ್ ಹಾಗೂ ಡೈರೆಕ್ಟರ್ ಡೆಬ್ಯೂಟೆಂಟ್ ಚೇತನ್ ತ್ರಿವೇಣಿ ಅವರು. ಸರ್ ಸ್ವಾಗತ ಸುಸ್ವಾಗತ ನಿಮಗೆ. ಸೊ ಒಂದು ಸಿನಿಮಾ ಅಂದ್ರೆ ಆ ಒಂದು ಸಿನಿಮಾಗೆ ಸೋಲ್ ಅಂತ ಹೇಳ್ಬೋದು, ಅದು ಮ್ಯೂಸಿಕ್. ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಹುಲ್ ವಾಗೇಶ್ ಅವ್ರಿಗೆ ಸ್ವಾಗತ ಸುಸ್ವಾಗತ. ಸೊ ಈ ಒಂದು ಸಿನಿಮಾನ ಪಾಸಿಬಲ್ ಮಾಡೋದಕ್ಕೆ ಆಗಿರೋದು ನಮ್ಮ ಬ್ಯೂಟಿಫುಲ್ ಕಾಸ್ಟ್ ಮೆಂಬರ್ಸ್ ಇಂದ. ಸೊ ಅಪ್ಕಮಿಂಗ್ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಪೂಜಶ್ರೀ ಲೋಕ್ಪುರ್ ಅವ್ರನ್ನ ನಾವು ಒಂದು ಮುಖ್ಯ ಪಾತ್ರದಲ್ಲಿ ನೋಡಬಹುದು. ಆಶಾ ಸುಜಯ್ ಅವರು ಈ ಒಂದು ಸಿನಿಮಾಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ನಮ್ಮ ಪ್ರೊಡ್ಯೂಸರ್ ಸರ್ ಮದನ್ ಕುಮಾರ್ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಈ ಒಂದು ಸಿನಿಮಾಲಿ ನಾವು ನೋಡಬಹುದು. ಶಶಾಂಕ್ ಅವರು, ಕುಲ್ದೀಪ್ ಅವರು, ಪ್ರೀತಿ, ಅನೂಪ್ ಥಾಮಸ್, ಯೋಗಿ ದೇವಗಂಗೆ ಸರ್, ಕ್ಷಮೆ ಇರಲಿ ಸರ್, ನಿಮ್ಮ ಹೆಸರು ತುಂಬಾನೇ ಯುನೀಕ್ ಆಗಿದೆ, ಸೊ ಅದಕ್ಕೆ ಈಸಿಯಾಗಿ ಬರಲಿಲ್ಲ. ಸೊ ಇವರು ಹಾಗೂ ಶಾರೀಫ್ ಅವ್ರನ್ನ ಕೂಡ ಈ ಒಂದು ಸಿನಿಮಾಲಿ ನಾವು ನೋಡ್ಬೋದು. ಸೊ ಈ ಒಂದು ಸಿನಿಮಾನ, ಈ ಒಂದು ಬ್ಯೂಟಿಫುಲ್ ಸ್ಟೋರಿ, ಒಂದು ಮೃದುಲಾ ಅನ್ನೋ ಒಂದು ಹೆಣ್ಣು ಮಗುವಿನ ಕಥೆನ ತೋರಿಸಿರೋದು ನಮ್ಮ DOP ಸರ್ ಅಚ್ಚು ಸುರೇಶ್ ಅವರು. ಹಾಗೂ ಈ ಒಂದು ಬ್ಯೂಟಿಫುಲ್ ಕಥೆನ ನಾವು ಏನ್ ತೆರೆ ಮೇಲೆ ನೋಡ್ತೀವಲ್ಲ, ಎಲ್ಲ ಪೀಸಸ್ ನ ಒಟ್ಟಿಗೆ ತಂದಿರುವಂತ ಎಡಿಟರ್ ವಸಂತ್ ಕುಮಾರ್ ಸರ್ಗೆ ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಅಗೇನ್. ಸೊ ಈ ಒಂದು ಆಲ್ಬಮ್ ಅಲ್ಲಿರೋ ಅಂತ 3 ಮುಖ್ಯವಾದಂತ ಸಾಂಗ್, ಸೋಲ್ ಆಫ್ ಮೃದುಲಾ ಈ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ನ ಹಾಡಿರೋದು ಪೃಥ್ವಿ ಭಟ್ ಅವರು. ಆ್ಯಂಡ್ ಒಂದು ಮದರ್ ಎಮೋಷನ್ ಇರುವಂಥ ಹಾಡನ್ನು ಹಾಡಿರೋದು ಪೃಥ್ವಿ ಭಟ್ ಅವರು ಹಾಗೂ ವಾಗೇಶ್ ಶ್ರೀನಿಧಿ ಅವರು. ಆ್ಯಂಡ್ ಒಂದು ರ್ಯಾಪ್ ಸಾಂಗ್ ಕೂಡ ಇದೆ. ಆ ರ್ಯಾಪ್ ಸಾಂಗ್ ಹೆಸರು ಕೇಳ್ತಿದ್ದಂಗೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು, ಬಗ್ಸೋದೆ ಬಡಿಯೋದೆ ಅಂತ. ಸೊ ಈ ಒಂದು ರ್ಯಾಪಿಂಗ್ ಸಾಂಗ್ನ ಮಾಡಿರೋದು ನಂದನ್ ಅವರು. ಸೊ ಇವಾಗ ನಮ್ಮ ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮನ ಇವಾಗ ಶುರು ಮಾಡೋಣ ಒಂದು ಲೈವ್ ಪರ್ಫಾರ್ಮೆನ್ಸ್ನ ಜೊತೆ. ಆ್ಯಂಡ್ ಈ ಲೈವ್ ಪರ್ಫಾರ್ಮೆನ್ಸ್ ಕೊಡ್ತಿರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಹುಲ್. ಪ್ಲೀಸ್ ಡೈಸ್ ಮೇಲೆ ಬರಬೇಕು ಅಂತ ಕೋರಿಕೆ. ಆ್ಯಂಡ್ ಆಲ್ಸೋ ಎಲ್ಲರ ಕಡೆಯಿಂದ ಇವಾಗ ಒಂದು ಜೋರಾದ ಅಪ್ಲಾಸ್ ಬರಬೇಕು. ಒಂದು ರೀಸನ್, ಇವರು ಫಸ್ಟ್ ಟೈಮ್ ಒಂದು ಚಿತ್ರದಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿರೋದು, ಅದೊಂದು. ಅದ್ರ ಜೊತೆಗೆ ಇವತ್ತು ಅವರ ಹ್ಯಾಪಿ ಬರ್ತ್ಡೇ. ಸೊ ಈ ಒಂದು ಸಿನಿಮಾ ಆಡಿಯೋ ಲಾಂಚ್ನ ಜೊತೆಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಹ್ಯಾಪಿ ಬರ್ತ್ಡೇ ಸರ್. ಇದು ತುಂಬ ದೊಡ್ಡ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನನಗೆ ಫಸ್ಟ್ ಟೈಮ್ ನನಗೆ ಈ ಪ್ರಪೋಸಲ್ ಬಂದಾಗ ನಂಗೆ ತುಂಬ ಖುಷಿಯಾಗಿತ್ತು. ಫಸ್ಟು ನಾನು ಮೀಟ್ ಮಾಡಿದ್ದು ರಾಹುಲ್ ಅವ್ರನ್ನ. ಅವ್ರ ಟ್ಯಾಲೆಂಟ್ನ ನೋಡಿಬಿಟ್ಟು ನನಗೆ ತುಂಬ ಚೆನ್ನಾಗಿ ನುಡಿಸಿದ್ರು, ತುಂಬ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿದ್ರು. ಆಮೇಲೆ ಸ್ಟುಡಿಯೋಗೆ ಹೋದಾಗ ಎಲ್ಲರೂ ತುಂಬ ಚೆನ್ನಾಗಿ ಸ್ವೀಕಾರ ಮಾಡಿದ್ರು. ಆಮೇಲೆ ಈಚ್ ಆ್ಯಂಡ್ ಎವ್ರಿ ಎಮೋಷನ್ ಇದೆಯಲ್ಲ ಆ ಹಾಡಲ್ಲಿ, ಅದನ್ನು ಹೆಂಗೆ ಹೊರಗೆ ತರಬೇಕಂತ ನಾವು ಹೇಳ್ಕೊಟ್ರು. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಶ್ರೀನಿಧಿ ಅವರೇ. ತುಂಬಾ ಬ್ಯೂಟಿಫುಲ್ ಮೆಲೋಡಿಯಸ್ ಆದಂಥ ಧ್ವನಿ ಮೂಲಕ ಈ ಒಂದು ಹಾಡನ್ನು ಕೇಳ್ಪಟ್ವಿ. ಥ್ಯಾಂಕ್ ಯು ಅಗೇನ್. ಇವಾಗ ನಾವು ಈ ಒಂದು ಸಿನಿಮಾದ 3 ಬ್ಯೂಟಿಫುಲ್ ಸಾಂಗ್ನ, ನಾವು ಲಿರಿಕಲ್ ಸಾಂಗ್ನ ಈ ಒಂದು ತೆರೆ ಮೇಲೆ ನೋಡೋದಕ್ಕೆ ರೆಡಿ ಇದ್ದೀವಿ. ಸೊ ಚಪ್ಪಾಳೆಯೊಂದಿಗೆ ಶುರು ಮಾಡೋಣ.
ಸ್ವಲ್ಪ ಜೋಶ್ ಇರ್ಲಿ. ಅದು ಇನ್ನೊಂದ್ ಸ್ವಲ್ಪ. ಬಂತು ಬಂತು ಬಂತು, ಇವಾಗ ಫೀಲ್ ಬರ್ತಾ ಇದೆ. ಸೂಪರ್. ಸಖತ್ ರಾ ಎಮೋಷನ್ಸ್ ಹೊಂದಿರೋ ಅಂತ ಒಂದು ರ್ಯಾಪ್ ಸಾಂಗ್ ಇದು. ಟೈಟಲ್ ನೋಡಿ, ಬಗ್ಸೋದೆ ಬಡಿಯೋದೆ ಅಂತ. ಏನ್ ಸರ್, ಯಾರ ಮೇಲೆ ಕೋಪ ಆಯ್ತು ಜೀವನದಲ್ಲಿ? ಇದನ್ನ ಬರ್ದ್ಬಿಟ್ಟು ತೀರ್ಸ್ಕೊಂಡಿರೋ ತರ ಕಾಣಿಸ್ತಾ ಇದೆ ನನಗೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚೇತನ್ಗೆ ಥ್ಯಾಂಕ್ ಯು ಹೇಳಬೇಕು ಈ ಆಪರ್ಚುನಿಟಿಗೆ. ಆ್ಯಂಡ್ ವಿ ಆ್ಯಸ್ ಅ ಟೀಮ್ ಎಲ್ಲ ಜೊತೆಲೇ ಸೇರಿ ವರ್ಕ್ ಮಾಡಿದ್ದೀವಿ. ಓಕೆ, ಸೊ ಇದು ಸಾಂಗು ಒಂದು ಯಾರ ಮೇಲೂ ಕೋಪದ್ದು ಅಲ್ಲ, ಸಿನಿಮಾ ಸಿಚುವೇಶನ್ಗೆ ಈ ಥರ ಬೇಕು ಅಂತ ಹೇಳಿದರು ಚೇತನು. ಸೊ ಅದಕ್ಕೆ ತಕ್ಕಂತೆಯೇ ಒಂದು 2-3 ಥರ ಬರೆದು ಚೇಂಜಸ್ ಮಾಡಿ ಫೈನಲ್ ಔಟ್ಪುಟ್ಟು ಬಗ್ಸೋದಕ್ಕೆ ಬಡಿಯೋದಕ್ಕೆ ಬಂದು ನಿಂತಿದೆ. ಸೂಪರ್ ಸೂಪರ್. ಸೊ ಈ ಒಂದು ಹಾಡಲ್ಲಿ ಆ ಒಂದು ಅಗ್ರೆಷನ್ ಇದೆಯಲ್ಲ ಸರ್, ಅದಕ್ಕೆ ಮತ್ತೆ ನೀವು ಮಾತಾಡಿದ್ರಲ್ಲ ಇವಾಗ, ಎಷ್ಟು ಮೆದುವಾಗಿ ಮಾತಾಡಿದ್ರಿ, ನೀವೇನಾ ಮಾಡಿರೋದು ಅಂತ ಅನ್ನಿಸ್ಬಿಡ್ತು. ಬಟ್ ಸಖತ್ ಎನರ್ಜಿ ಇರೋವಂಥ ಒಂದು ರ್ಯಾಪ್ ಸಾಂಗ್. ಸೊ ನೀವು ಹೇಳಿದ್ರಿ ಇನ್ಸ್ಪಿರೇಷನ್ ಅದು ಸೀನ್ ತಕ್ಕಂತೆ ಅಂತ. ಬಟ್ ನಿಮಗೆ ಒಂದು ರ್ಯಾಪ್ ಸಾಂಗ್ ಈ ಥರ ಬರೆಯೋದಕ್ಕೆ, ಆ ರಿದಮ್ನ ಕ್ಯಾಚ್ ಮಾಡೋದಕ್ಕೆ ಯಾವ ಒಂದು ಇನ್ಸ್ಪಿರೇಷನ್ನ ಪಡ್ಕೊಂಡ್ರಿ? ಮ್ಯೂಸಿಕ್ ಅಷ್ಟೇ. ಮ್ಯೂಸಿಕ್ ಚೆನ್ನಾಗಿದೆ ಅಂದಾಗ ಅದು ಆಟೋಮೆಟಿಕ್ಕಾಗಿ ಒಳಗಡೆ ಇರೋ ಎಮೋಷನ್ಸ್ನೆಲ್ಲ ಕೆದಕಿ ಹೊರಗಡೆ ತರಿಸ್ಬಿಡುತ್ತೆ, ಅದೇ ಬುಕ್ ಮೇಲೆ ಬಂದ್ಬಿಡುತ್ತೆ. ಸೊ ಆಟೋಮೆಟಿಕಲಿ ಡಿರೈವ್ಡ್ ಫ್ರಮ್ ಮ್ಯೂಸಿಕ್. ಸೂಪರ್ ಸೂಪರ್. ಸೊ ಫಸ್ಟ್ ಟೈಮ್ ಈ ಥರ ಒಂದು ಸಿನಿಮಾ ಮೂಲಕ ನೀವು ಲಾಂಚ್ ಆಗ್ತಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಇದೆ. ಯಾರಿಗೆ ಖುಷಿ ಇರಲ್ಲ? ನಾವು ತುಂಬ ವರ್ಷದಿಂದ ಇಂಡಿಪೆಂಡೆಂಟ್ ಸಾಂಗ್ಸ್ ಮಾಡ್ತಾನೆ ಇದ್ವಿ, ಎಲ್ಲ ಅಂಡರ್ಗ್ರೌಂಡ್ ರ್ಯಾಪ್ ಮ್ಯೂಸಿಕ್ಕು ತುಂಬ ಮಾಡಿದ್ವಿ. ಒಂದು ಸುಮಾರು ಸಾಂಗ್ಸ್ ಮಾಡಿದ್ವಿ, ಅಷ್ಟೊಂದು ಪಬ್ಲಿಸಿಟಿ ಸಿಕ್ಕಿಲ್ಲ. ಪ್ರಾಬಬ್ಲಿ ಈ ಮೂವಿ ಮೂಲಕ ನನಗೆ ಪರ್ಸ್ನಲಿ ಒಂದು ಪಬ್ಲಿಸಿಟಿ ಸಿಗುತ್ತೆ ಅಂತ ಆಸೆನೂ ಇದೆ. ಪ್ಲಸ್ ಹೋಲ್ ಟೀಮು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಖುಷಿನೂ ಇದೆ. ಚಪ್ಪಾಳೆ ಇನ್ನೊಂದು ಸ್ವಲ್ಪ ನಮ್ಮ ನಂದನ ಅವರಿಗೆ ಜೋಶ್ ತುಂಬೋಣ. ಸೊ ಇವಾಗ ಶುರು ಆಗ್ತಿದೆ ಬಗ್ಸೋದೆ ಬಡಿಯೋದೆ. ಚಿತ್ರದ ಆಡಿಯೋ ಲಾಂಚ್ ಮಾಡೋದಕ್ಕೆ ಇವಾಗ ನಮ್ಮೆಲ್ಲ ಬಂದಿರುವಂಥ ಚೀಫ್ ಗೆಸ್ಟ್ನ ಮತ್ತೊಮ್ಮೆ ಸ್ಟೇಜ್ ಮೇಲೆ ಬರೋದಕ್ಕೆ ವಿನಂತಿ. ಮೊಹಮ್ಮದ್ ಹ್ಯಾರಿಸ್ ಸರ್, ಪ್ಲೀಸ್ ದಯವಿಟ್ಟು ಬರಬೇಕು. ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ, ಬನ್ನಿ. ಅಪೂರ್ವ ಮ್ಯಾಮ್, A2 ಮ್ಯೂಸಿಕ್ ಪ್ರವೀಣ್ ಸರ್, ಡೈರೆಕ್ಟರ್ ಜಗದೀಶ್ ಸರ್, Director Raj Praveen sir, Yogi sir, Chetan sir, Madan Kumar sir, Rajveer sir, Rajvi ma'am, sorry, Rajvi ma'am, ಪ್ರೊಡ್ಯೂಸರ್ ತಂದೆ ಹಾಗೂ ಡೈರೆಕ್ಟರ್ ತಂದೆ, ಪ್ಲೀಸ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ವಿನಂತಿ. ಸ್ವಲ್ಪ ಚಪ್ಪಾಳೆ ಇರಲಿ, ಸ್ವಲ್ಪ ವೆಲ್ಕಮಿಂಗ್ ಫೀಲ್ ಕೊಡ್ಬೇಕಲ್ವಾ? ಚಪ್ಪಾಳೆ.
ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಆ್ಯಂಡ್ ನಲ್ಪಾಡ್ ಸರ್ ದಯವಿಟ್ಟು 2 ಮಾತುಗಳನ್ನ ಆಡಬೇಕು ಅಂತ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಲೈಫ್ ಆಫ್ ಮೃದುಲಾ ಸಿನಿಮಾ ತಂಡದ ಎಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತೀನಿ. ನಮ್ಮ ಡೈರೆಕ್ಟರ್ ಆದಂಥ ಚೇತನ್ ರವರೇ, ಪ್ರೊಡ್ಯೂಸರ್ ಹಾಗೂ ಆ್ಯಕ್ಟರ್ ಆದಂಥ ಮದನ್ ಕುಮಾರ್ ಅವರೇ, ಯೋಗಿ ಅವರೇ, ಎಲ್ಲ ಸಿನಿಮಾ ತಂಡದ ಜನರೇ, ಈ ಒಂದು ಸಿನಿಮಾ ಮೊದಲನೇ ಎಲ್ಲ ಯೂತು ಹೊಸವ್ರನ್ನ ತಗೊಂಡು ಮಾಡ್ತಾ ಇದ್ದೀರಾ, ಅದೊಂದು ದೊಡ್ಡ ಸಂತೋಷ ಇದೆ. ಆದ್ದರಿಂದ ಮಾತ್ರ ನಾನು ಇವತ್ತು ಬಂದೆ ಈ ಕಾರ್ಯಕ್ರಮಕ್ಕೆ. ತುಂಬ ಜನ ಕರೀತಾ ಇರ್ತಾರೆ, ಇವತ್ತು ಇಡೀ ಎಲ್ಲ ಹೊಸ ಮಕ್ಕಳು, ಎಲ್ಲರೂ ಹೊಸವ್ರಿದ್ದೀವಿ, ನಮ್ಮ ಯಾವುದು ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸ್ ಯಾರೂ ಇಲ್ಲ, ಎಲ್ಲ ನಾವು ಫಸ್ಟ್ ಟೈಮರ್ಸ್ ಇದ್ದೀವಿ, ಬನ್ನಿ ಅಂದಾಗ ನಾನು ಬಂದು ಒಪ್ಕೊಂಡಿದ್ದೀನಿ. ಆದರೆ ನಾನೊಂದು ಅಡ್ವೈಸ್ ನಮ್ಮ ಮ್ಯೂಸಿಕ್ನವ್ರಿಗೊಂದು ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಬಗ್ಸೋದು ಹೊಡಿಯೋದು ಎಲ್ಲ ಬೇಕಾಗಿಲ್ಲ, ಅದು ಬಗ್ಸಿ ಓಡಿಸಿ ಅನುಭವ ಪಟ್ಟಿರೋ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಯಾವುದು ಬಗ್ಸೋದು ಓಡಿಸೋದು ಯಾವುದು ಬೇಕಾಗಿಲ್ಲ. ನಮ್ಮ ಒಂದು ಶೈಲಿ ಬದಲಾವಣೆ ಬರಬೇಕು. ರ್ಯಾಪ್ ಸಾಂಗ್ ಅಂದಿದ ತಕ್ಷಣ ವೈಲೆಂಟ್ ಆಗಿರಬೇಕು ಅಂತ ಯಾವುದೂ ಇಲ್ಲ, ಒಳ್ಳೆತನದಲ್ಲೂ ರ್ಯಾಪ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಈ ವರ್ಡಿಂಗ್ಸು ಈ ಸ್ವಲ್ಪ ಇದೆಲ್ಲ ಚೇಂಜಸ್ ಬಂದ್ರೇ ಮುಂದಿನ ಜನ್ರೇಷನ್ ಒಂದು ಬದಲಾವಣೆಯನ್ನು ನೋಡೋಕ್ಕಾಗೋದು. ಬಾಕಿ ಫಸ್ಟ್ ಆಡಿದ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಚೆನ್ನಾಗಿತ್ತು. ಒಂದು ಸ್ವಲ್ಪ ವರ್ಡಿಂಗ್ಸು ಅದೆಲ್ಲ ಒಂದು ಇನ್ಸ್ಪಿರೇಷನ್ ಟು ದ ಯೂತ್ ರಾಂಗ್ ಥರದಲ್ಲಿ ಹೋಗುತ್ತೆ. ನಾವು ಅದೇ ನಾನು ಹೇಳ್ತೀನಲ್ಲ, ಬಗ್ಸೋದು ಓಡಿಸೋದೆಲ್ಲ ಮಾಡಿ ಅನುಭವ ಮಾಡ್ಕೊಂಡು ಬಂದಿರೋನು ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ನಮ್ಮ ಯುವಕರಿಗೆ ತೋರಿಸ್ಬಾರ್ದು, ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಮಾಡಿದಾಗ ಸ್ವಲ್ಪ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಒಳ್ಳೆತನವನ್ನು ಬೆಳೆಸೋಣ, ಒಳ್ಳೆಯದನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೂತ್ ಕಾಂಗ್ರೆಸ್. ಧನ್ಯವಾದಗಳು. ಹಾಗೂ ಅವ್ರು ಹೇಳಿದಂತ ಒಂದು ಇನ್ಸ್ಪೈರಿಂಗ್ ಮಾತುಗಳನ್ನ ನಾವು ಖಂಡಿತ ಅನ್ವಯಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಲ್ಪಾಡ್ ಸರ್ ದೊಡ್ಡ ಚಪ್ಪಾಳೆಯೊಂದಿಗೆ ನಾವು ಥ್ಯಾಂಕ್ ಯು ಹೇಳೋಣ. ಸೊ ಡೈರೆಕ್ಟರ್ ಸರ್ ಹೇಳ್ತಿರೋ ಪ್ರಕಾರ ಇವಾಗ ನಮ್ಮ ಹೀರೋಯಿನ್ ಮ್ಯಾಮ್ ಪ್ಲೀಸ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಹಾಗೂ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಲೈಫ್ ಆಫ್ ಮೃದುಲಾ ಸಾಂಗ್ ರಿಲೀಸ್ ಆಗ್ತಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಪ್ರೊಫೆಷ್ನಲಿ ನಾನು ಸೀರಿಯಲ್ ಆ್ಯಕ್ಟರು. ಇದು ನನ್ನ ಫಸ್ಟ್ ಮೂವಿ. ನನಗೆ ಫಸ್ಟು ಈ ಆಪರ್ಚುನಿಟಿ ಬಂದಾಗ ಚೇತನ್ ಸರ್ ಕಾಲ್ ಮಾಡಿದಾಗ ನನಗೆ ಹೀರೋಯಿನ್ ಓರಿಯೆಂಟೆಡ್ ನಾನು ಹುಡುಕ್ತಾ ಇದ್ದೆ, ಬಟ್ ನನಗೆ ಸಿಕ್ಕಿರಲಿಲ್ಲ. ನನಗೆ ಫಸ್ಟ್ ಬಂದಾಗ ಸರ್ ನಾನು ಮಾಡ್ತೀನಿ ಅಂತ ಸ್ಟೋರಿ ಕೇಳಿದ ಮೇಲೆ ತುಂಬ
ತುಂಬಾ ಇಷ್ಟ ಆಯಿತು. ಒಂದು ಹೆಣ್ಣು ಗೋಡೆ ಮಧ್ಯೆ ಏನೇನೆಲ್ಲ ನೋವುಗಳನ್ನ ಅನುಭವಿಸ್ತಾಳೆ, ಅದರಿಂದ ಹೇಗೆ ಆಚೆ ಬರ್ತಾಳೆ, ಸೊಸೈಟಿಲಿ ಹೇಗೆ ಬದುಕ್ತಾಳೆ ಅನ್ನೋದೇ ಈ ಮೃದುಲಾ ಕತೆ. ನಾವು ಹೇಳ್ಬಿಡ್ತೀವಿ ಹೆಣ್ಣು ಅಂತ, ಹೆಣ್ಣಿನ ಜೀವನದಲ್ಲಿ ಏನೇನು ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅವಳ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಇರೋದಿಲ್ಲ. ಅಂತ ಒಂದು ಕತೆನ ಒಂದು ಹುಡುಗಿ ಕೇವಲ 4 ಗೋಡೆ ಮಧ್ಯೆ ಸೀಮಿತ ಅಲ್ಲ, ಅದರಿಂದ ಆಚೆ ಬಂದು ಹೊರಗಡೆ ಸೊಸೈಟಿಗೆ ಬಂದು ನಾನು ಬದುಕ್ತೀನಿ, ನಾನು ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ, ನಾನು ಏನಾದರೂ ಅಚೀವ್ ಮಾಡ್ತೀನಿ, ನಾನು ಬದುಕು ಸಾಧಿಸ್ತೀನಿ ಅಂತ ಒಂದು ಕಷ್ಟಗಳನ್ನ ನೋವುಗಳನ್ನ ಎಲ್ಲ ಫೇಸ್ ಮಾಡಿ ಬರ್ತಾಳೆ. ಅದೇ ಕತೆ ಮೃದುಲಾದು. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಮೂವಿಲಿ ಮಾಡಿ. ಆಮೇಲೆ ಟೀಮ್ ಕೂಡ ಅಷ್ಟೇ, ನಾನು ಪ್ರೊಡ್ಯೂಸರ್ಸ್ ಯೋಗಿ ಸರ್ ಆ್ಯಂಡ್ ಮದನ್ ಸರ್, ಸ್ಪೆಷಲ್ ಥ್ಯಾಂಕ್ಸ್ ಟು ಚೇತನ್ ಸರ್ಗೆ. ಯಾಕಂದರೆ ನನಗೆ ಇದು ತುಂಬ ಚಾಲೆಂಜಿಂಗ್ ಆಗಿರೋ ಕ್ಯಾರೆಕ್ಟರ್. ನಾನು ಸೀರಿಯಲೆಲ್ಲ ಬಬ್ಲಿ ಆಗಿ ಮಾಡ್ತಾ ಇದ್ದೆ. ಸೊ ಒಂದು ಮುಗ್ಧತೆಯನ್ನು ನಾನು ಅದರಲ್ಲಿ ತೋರಿಸ್ಬೇಕಾಗಿತ್ತು. ಸೊ ನನಗೆ ಕೆಲವೊಂದುಗಳು ಗೊತ್ತಾಗ್ತಾ ಇರಲಿಲ್ಲ. ಈ ಕೆಲವೊಂದು ಸನ್ನಿವೇಶಗಳನ್ನ ಮಾಡಬೇಕಾದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಚೇತನ್ ಸರ್ ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದರು. ನಂಗೆ ತುಂಬಾ ಖುಷಿ ಆಯಿತು. ಹಾಗೆ ನನ್ನ ಒಬ್ಬಳಿಂದನೇ ಏನೂ ಅಲ್ಲ, ಇಡೀ ನನ್ನ ಟೀಮ್, ಕ್ಯಾಮ್ರಾಮನ್, ಊಟ ಹಾಕೋ ಸಮೇತ, ಆಮೇಲೆ ಪ್ರತಿಯೊಬ್ಬರು ಈ ಟೀಮಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಎಲ್ರಿಗೂ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಇಲ್ಲಿ ಟೈಮ್ ಕೊಟ್ಟು ಬಂದ ಪ್ರೆಸ್ ಮೀಡಿಯಾದವ್ರಿಗೆಲ್ರಿಗೂ, ಆಮೇಲೆ ಸ್ಪೆಷಲ್ ಗೆಸ್ಟ್ ಮ್ಯಾಮ್ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಲವ್ ಯು ಆಲ್. ನಾವೆಲ್ಲರೂ ಇಲ್ಲಿ ಸೇರಿರೋದು ಲೈಫ್ ಆಫ್ ಮೃದುಲಾ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ. ಸೊ ಈ ಸಿನಿಮಾಗೆ ನನಗೆ ಅವಕಾಶ ಸಿಕ್ಕೋದಕ್ಕೆ ಕಾರಣ ಅಮಿತ್ ಅವರು, ಅದೇ ರೀತಿ ಸುರೇಶ್ ಅವರು. ಸೊ ಅವ್ರ ರೆಫರೆನ್ಸ್ ಮೂಲಕ ನಾನು ಈ ಸಿನಿಮಾಗೆ ಮೀಟ್ ಮಾಡೋಕ್ಕೆ ಹೋದೆ ಡೈರೆಕ್ಟ್ನ. ಬಟ್ ಕತೆ ಕೇಳಿಬಿಟ್ಟು ತುಂಬಾ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು. ತುಂಬ ದಿನ ಯೋಚನೆ ಮಾಡಿದ್ದೀನಿ ಅವಕಾಶ ಒಪ್ಕೊಳ್ಳೋಕ್ಕೆ. ಬಟ್ ಚೇತನ್ ಅವ್ರು ನನಗೆ ಕತೆ ಹೇಳಿರೋ ರೀತಿಯಲ್ಲಿ ಈ ಸಿನಿಮಾ ನಾನು ಮಾಡಲೇಬೇಕು, ಇದು ಒಂದು ವುಮನ್ ಓರಿಯೆಂಟೆಡ್ ಸಿನಿಮಾ ಆಗಿರೋದು. ಸೊ ಇದನ್ನು ಮಾಡಿದ್ರೆ ಏನೋ ಒಂದು ಮನ್ಸಿಗೆ ತುಂಬ ಸಮಾಧಾನ, ಏನೋ ಒಂಥರ ಖುಷಿ ಅಂತ ಅಂದ್ಕೊಂಡು ಒಪ್ಕೊಂಡು ಸಿನಿಮಾ ಮಾಡಿದೆ. ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ತುಂಬ ಯೋಚನೆ ಮಾಡ್ತಾಯಿದ್ರು, ತುಂಬ ಡಿಸ್ಕಷನ್ ನಡೀತಾ ಇತ್ತು. ಎಲ್ಲ ಪ್ರತಿಯೊಂದು ಸೀನ್ ಕೂಡ ತುಂಬ ನೀಟಾಗಿ ತೆಗೆದಿದ್ದಾರೆ. ಈ ಸಿನಿಮಾದ ಬಗ್ಗೆ ಹೇಳ್ಬೇಕಂತಂದರೆ, ಒಬ್ಬಳು ಮಹಿಳೆ ಏನೋ ಒಂದು ಅವಳಿಗೆ ಲೈಫಲ್ಲಿ ಬರುವಂತಹ ಒಂದು ಸಮಸ್ಯೆಗಳು ಅಥವಾ ಅವಳ ಸಿಚುವೇಶನ್ನು ಅವಳನ್ನ ದಾರಿ ತಪ್ಪೋ ಥರ ಮಾಡಬಹುದು. ಸಮಾಜ ಅವಳ ಬಗ್ಗೆ ಎಷ್ಟೋ ಥರ ದೂಷಣೆಗಳನ್ನ ಮಾಡಬಹುದು. ಆದರೆ ಅವಳು ದಾರಿ ತಪ್ಪೋದಕ್ಕೆ ಏನು ಕಾರಣ? ಅದೇ ದಾರಿ ತಪ್ಪಿರೋ ಮಹಿಳೆ ಮತ್ತೆ ನಾನು ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತೀನಿ ಅಂತಂದರೆ ಸಮಾಜ ಅದನ್ನು ಒಪ್ಕೊಳ್ಳುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿರುವಂತಹ ಸಿನಿಮಾ ಇದು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಒಳ್ಳೇದಾಗಲಿ, ಸಿನಿಮಾ ಟೀಮ್ಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅರ್ಚನಾ, ಥ್ಯಾಂಕ್ ಯು ಸೋ ಮಚ್. ಇವಾಗ ಅಪೂರ್ವ ಮ್ಯಾಮ್ನ ನಮಸ್ಕಾರ. ನಾನು ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ, ಆದರೂ ತಿಳಿದಷ್ಟು ಮಾತಾಡ್ತೀನಿ. ಮೊದಲನೇದಾಗಿ ಚೇತನ್ ಅವ್ರಿಗೆ ಅವರು ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇದ್ರ ಜೊತೆಗೆ ಒಂದು ತಂಡನ ಕಟ್ಕೊಂಡು ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಬಂದಿದ್ದಾರೆ ಇಲ್ಲಿ ತನಕನೂ. ಇದಕ್ಕೂ ಮುಂಚೆನೂ ನಾನು ಇದ್ರ ಬಗ್ಗೆ ಕೇಳಿದ್ದೆ, ನೋಡಿದ್ದೆ. ಇವತ್ತಿಲ್ಲಿ ಇನ್ನೂ ಡಿಫ್ರೆಂಟಾಗಿ ಚೆನ್ನಾಗಿ ಪ್ಲೇ ಮಾಡಿದ್ರು ಎಲ್ಲರೂ. ತುಂಬ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ಮತ್ತು ಒಂದು ಹೆಣ್ಣಿನ ಹೋರಾಟ ಅನ್ನೋದು ಏನಿದೆ, ಅದು ನೆನ್ನೆಯಿಂದ ಅಲ್ಲ, ಇವತ್ತಲ್ಲ, ಮುಂದಕ್ಕೂ ಹೋರಾಟ ಅನ್ನೋದು ಇದ್ದೇ ಇರುತ್ತೆ. ಅದು 4 ಗೋಡೆ ಮಧ್ಯೆ ಆಗಿರ್ಬೋದು, ಪ್ರಪಂಚದ ಆಚೆ ಕಾಲಿಟ್ಟು ಹೋದಾಗ್ಲೂ ಅಷ್ಟೇ. ಅಂದರೆ ಎಲ್ಲ ಕಡೆ ಹೊಡೆದಾಡೋದು ಅಂದರೆ ಒಂದು ಹೆಣ್ಣೆ ಅಂತ ನಾನು ಅಂದ್ಕೊತೀನಿ. ಅದು ತಪ್ಪು ಅಲ್ಲ ಅಂತಲೂ ಅನಿಸುತ್ತೆ ನನಗೆ. ಇಷ್ಟು ಸ್ಟ್ರಗಲ್ ಇರೋ ಇದರಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಹೆಣ್ಮಕ್ಳ ಬಗ್ಗೆ, ಅವ್ರ ನೋವು ಬಗ್ಗೆ ಒಂದೊಂದೆಲ್ಲೋ ವಿಷಯಗಳು ಆಚೆ ಬಂದಾಗ ಅಟ್ಲೀಸ್ಟ್ ಈ ಮೂಲಕನಾರು ಒಂದು 10 ಜನ ಅರ್ಥ ಮಾಡ್ಕೊಳ್ಳುವಂಥ ಇದು ಟೈಮ್ಗಳು ಬರುತ್ತಲ್ಲ ಅಂತ ಖುಷಿ ಆಗುತ್ತೆ. ಅದರಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ.
ದಯವಿಟ್ಟು ಹೆಣ್ಮಕ್ಳುಗಳು ಕಷ್ಟ ಸಾವಿರ ಇರುತ್ತೆ, ಅದರಲ್ಲಿ ಒಂದೆರಡಾದರೂ ನೀವು ಅದನ್ನು ನೋಡಿ ಸ್ಪಂದಿಸಿದಾಗ ಅದಕ್ಕೊಂದು ಅರ್ಥ. ಯಾಕೆಂತಂದರೆ ಇದು ಮುಗಿಯದ ಕತೆ ಅಂತ ಹೇಳ್ಬೋದು ಒಂದು ಅರ್ಥದಲ್ಲಿ. ಈ ಟೀಮು ಮೊದಲನೇ ಹೆಜ್ಜಲ್ಲೇ ಒಂದು ಒಳ್ಳೆಯ ಇದನ್ನು ತಗೊಂಡು ವಿಷಯನ ಇಷ್ಟರ ಮಟ್ಟಿಗೆ ತಂದಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಇಡೀ ಟೀಮ್ಗೆ ಎಲ್ಲ ಒಳ್ಳೆಯದಾಗಲಿ, ಇಲ್ಲಿ ಬಂದಿರೋರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ತುಂಬಾನೇ ತುಂಬ ಹೃದಯದ ಧನ್ಯವಾದಗಳು. ನೀವು ಇಲ್ಲಿ ಬಂದು ಒಂದು ಏನು ಮಾಡಿದ್ರು ನಾವು ಒಂದು 3 ದಿನ ಪಾಪ ಇವ್ರಿಗೆ ಮಾತಾಡಿಲ್ಲ. 3 ದಿನ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಿಸಸ್ ಹೋಗಿ ಕೂತ್ಕೊಂಡಾರೆ. ಆದರೂ ಹೋಗ್ತಾರೆ ಎಲ್ಲ ಫಸ್ಟ್ ಟೈಮ್ ಅಲ್ಲ ಸರ್, ಸ್ವಲ್ಪ ಭಯ ಜಾಸ್ತಿ. ಮದ ಕೂತ್ಕೊಂಡ್ಬಿಟ್ಟು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮದನ್ ಅಂತ. ಇಲ್ಲಿ ಬಂದಿರೋ ಎಲ್ಲ ತಂದೆ ತಾಯಿಗಳಿಗೆ, ನನ್ನ ಸ್ನೇಹಿತರಿಗೆ, ಮುಖ್ಯ ಅತಿಥಿಗಳಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈ ಕತೆ ಫಸ್ಟು ಚೇತನ್ ಅವ್ರು ನನಗೆ ಅಪ್ರೋಚ್ ಮಾಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಕೇಳಿದ್ದೆ ನಾನು ಎಷ್ಟು ನಿಮಿಷ ಬರ್ತೀನಣ್ಣ ನಾನು ಅಂತ. ತುಂಬ ಚೆನ್ನಾಗಿತ್ತು. ಜೊತೆಗೆ ನಮಗೆ ಯೋಗಿ ಸರ್ ಅವರು ಸಪೋರ್ಟ್ ಸಿಕ್ತು. ಸೊ ಇವಾಗಿನ ಕಂಪ್ಲೀಟಾಗಿ ಸಿನಿಮಾ ಕಂಪ್ಲೀಟ್ ರೆಡಿ ಇದೆ ನಿಮ್ಮ ಮುಂದೆ ತರೋಕ್ಕೆ. ತುಂಬ ಖುಷಿ ಆಗ್ತಿದೆ. ಬಟ್ ಈ ವೇದಿಕೆ ಮುಖಾಂತರ ಒಂದು ಹೇಳಬೇಕಂದ್ರೆ, ನನಗೆ ಪರ್ಸ್ನಲಾಗಿ ತುಂಬ ಸಪೋರ್ಟ್ ಮಾಡಿದ್ದು ನನ್ನ ತಂದೆ ತಾಯಿ, ನನ್ನ ಫ್ರೆಂಡ್ಸು ತೇಜು ಆಗಲಿ, ಧನು ಆಗಲಿ, ಸತೀಶ್ ಅವರಾಗಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು. ಇವರಿಗೆ ನಾನು ಈ ಸ್ಟೇಜ್ ಮುಖಾಂತರ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಫಸ್ಟ್ ಡೆಬ್ಯೂ ಸಿನಿಮಾ. ಇದು ನಾನು ಒಂದು ಮುಖ್ಯವಾದ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಪ್ಲಸ್ ನಾನು ನಿರ್ಮಾಣ ಮಾಡಿದ್ದೀನಿ. ಜೊತೆಗೆ ಯೋಗಿ ಸರ್ ಸಪೋರ್ಟ್ ಸಿಕ್ಕಿದೆ. ಸೋಲು ಗೆಲುವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ತುಂಬ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದೀವಿ. ಒಂದು ಪ್ಯಾಷನೇಟಾಗಿ ಬರಬೇಕು ಇಂಡಸ್ಟ್ರಿಗೆ ಅಂತ ತುಂಬ ಆಸೆ. ಸೊ ಹೊಸಬರಿಗೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಕೊಟ್ಟು ಪ್ರೋತ್ಸಾಹ ಮಾಡಿ ಅಂತ ನಾನು ಈ ವೇದಿಕೆ ಮುಖಾಂತರ ಕೇಳ್ತೀನಿ. ನಮಸ್ತೆ. ಈ ಸಿನಿಮಾ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇದು ಹಾಫ್ ಬಿಟ್ ಆ ಥರ ಏನು ನಾವು ಹೇಳ್ತೀವಲ್ಲ ಆ ಥರದ ಸಿನಿಮಾ ಇದು. ಇದನ್ನು ಮಾಡಿದಾಗ ಏನಾಗುತ್ತೆ ಏನಾಗಲ್ಲ ಅನ್ನೋದು ಯೋಚನೆ ಮಾಡಿದ್ರೆ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದೊಂದು ಹಾಫ್ ಬಿಟ್, ಒಂದು ಹೆಣ್ಣಿನ ಮೇಲೆ ಆಗುವಂಥ ಒಂದು ಮನಸ್ಥಿತಿ ಮೇಲೆ ಇರುವಂಥ ಕಥೆ ಇದು. ಅಂದರೆ ಒಂದು ಹೆಣ್ಣು ಚಿಕ್ಕ ವಯಸ್ಸಿಂದ ಒಂದು 45-50 ವರ್ಷದವರೆಗೆ ಅವರ ಜರ್ನಿ ಒಂದು ಬಯೋಪಿಕ್ ಥರ. ಆ ಜರ್ನಿಯೇ ಒಂದು ಕತೆ. ಇದು 3 ಭಾಗವಾಗಿ ಬರುತ್ತೆ. ಇದು ಒಂದು ಫೀಲ್ಫುಲ್ ಆದ ಸಿನಿಮಾ, ಒಂದು ಹೆಣ್ಣಿನ ಮೇಲೆ ಇರೋದು. ಆಮೇಲೆ ಇದು ನಾನು ಇವ್ರ ಜೊತೆ ಸೇರ್ಕೊಂಡೋಕ್ಕೆ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಸುರೇಶ್ ಅಣ್ಣ, ವಸಂತು, ಆಮೇಲೆ ಒಂದೊಂದು ತಂಡ ಇದೆ. ತಂಡವೆಲ್ಲ ಸೇರಿ ಮದನ್, ಚೇತನ್ ಇದೆಲ್ಲ ಅವ್ರು ಸೇರಿ ಸಿನಿಮಾ ಇದು. ಒಂದು ಐಡಿಯಾ ಅಷ್ಟೇ, ಒಂದು ಏನಾಗುತ್ತೆ ಆಗಲಿ ಮಾಡಿಬಿಡೋಣ, ಇದನ್ನು ಯೋಚನೆ ಮಾಡೋದು ಬೇಡ ಅಂತೇಳಿ ಮದನ್ನು ಚೇತನ್ನು ಇದ್ರ ಮೇಲೆ ಕೆಲಸ ಮಾಡಿದಷ್ಟು ತುಂಬ ಜಾಸ್ತಿನೇ ಮಾಡಿದ್ದಾರೆ. ಮತ್ತು ಅವರು ಇವತ್ತು ಮುಕ್ತಾಯ ಹಂತಕ್ಕೆ ಬರೋದಕ್ಕೂ ಈ ಮದನ್ ಮಾಡಿರುವಂಥ ಕೆಲಸಗಳು ತುಂಬ ಇದೆ. ಮದನ್ನು ಇವತ್ತು ಈ ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ ನನಗಿಂತ ಮದನ್ನೇ ಕಾರಣ. ಯಾಕಂದರೆ ಆತ ನಾವೆಲ್ಲ ಒಂದು ಪಾಠದಲ್ಲಿ ಹಿಂದಕ್ಕೆ ಹೋಗಿದ್ವಿ, ಹಿಂದೆ ಆಗಿದ್ವಿ. ಆಗಲ್ಲ, ಇದು ಮುಂದಕ್ಕೆ ಹೋಗೋದು ಬೇಡ, ಇದರಿಂದ ತುಂಬ ಸಮಸ್ಯೆಗಳಿದೆ ಅಂತ ನಾನೇ ಖುದ್ದಾಗಿ ಮಾತಾಡಿದಾಗ ಆತ ಚಾಲೆಂಜ್ ತೊಗೊಂಡು ಇಲ್ಲ ಇದು ಮಾಡೋಣ, ಇದು ಮುಗಿಸೋಣ, ಇದರಿಂದ ಏನಾಗುತ್ತೆ ಆಮೇಲೆ ನೋಡೋಣ, ಬಟ್ ಇದೊಂದು ಒಳ್ಳೆ ವಿಷಯನ ನಾವು ತಲುಪಿಸೋಣ, ಒಂದು ಜನಕ್ಕೆ ಒಂದು ಏನೋ ಒಂದು ಎಕ್ಸ್ಪ್ರೆಸ್ ಮಾಡಿದ್ದೀವಿ, ಅದನ್ನು ತಲುಪುವಂಥ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕಂಪ್ಲೀಟ್ ಆಗಿ ಹಾಡುಗಳು ಬಿಡುಗಡೆ ಮಾಡಿ ಅದನ್ನು ಥಿಯೇಟ್ರಿಗೆ ತರುವಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಕ್ಷಣದಲ್ಲಿ ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ನಮ್ಮ A2 ಪ್ರವೀಣ್ ಸರ್ ಅವರು ಮನಸ್ಸು ಇವತ್ತು ನಾವಿಲ್ಲಿ ನಿಂತಿದ್ದೀವಿ. ಈ ಕಾರ್ಯಕ್ರಮ ಆಗೋದಕ್ಕೆ ಮುಖ್ಯ ಕಾರಣ A2 ನಮ್ಮ ಪ್ರವೀಣ್ ಸರ್. ಥ್ಯಾಂಕ್ ಯು ಸರ್.
ನಿಮ್ಮಿಂದ ನಾವು ಇವತ್ತು ಇಲ್ಲಿ ನಿಂತಿದ್ದೀವಿ. ಹಾಗೆ ಇವತ್ತು ಇಲ್ಲಿ ಬಂದಿರೋಂಥ ನಮ್ಮ ಎಲ್ಲ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಾವು ತುಂಬ ಹೃದಯ ಧನ್ಯವಾದಗಳು. ನೀವಿರೋದ್ರಿಂದ ನಮ್ಮಂಥ ಸಣ್ಣ 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 ಸಿನಿಮಾ ಮಾಡುವಂಥ ಮೇಕರ್ಸ್ಗೆ ಒಂದು ಮುಂದಿನ ಹಾದಿ ಸಿಗುತ್ತೆ ಅಂತ ನನ್ನ ಕಲ್ಪನೆ. ಯಾಕಂದರೆ ನಾವು ಏನೇನೋ ಮಾಡೋಕ್ಕಂತ ಪ್ರಯತ್ನಿಸ್ತಾ ಇರ್ತೀವಿ, ಆಗ ನಮ್ಮ ಮೇಲೆ ಅದು ಮುಟ್ಟೋದಿಲ್ಲ, ಒದ್ದಾಡ್ತಿರ್ತೀವಿ, ಏನಾರು ಮಾಡಬೇಕು ಅಂತ. ಆ ಏನಾರು ಮಾಡೋದಕ್ಕೆ ನಿಮ್ಮಂಥ ನಮ್ಮನ್ನು ಬೆನ್ನು ತಟ್ಟುವಂಥ ಕೆಲಸ ಮಾಡೋದ್ರಿಂದ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ನಮ್ಮ ಗುರಿನ ತಲುಪ್ತೀವಿ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಪತ್ರಿಕಾ ಮಾಧ್ಯಮಕ್ಕೂ ಮತ್ತು ಎಲ್ಲ ಮಾಧ್ಯಮದವರಿಗೂ ನನ್ನ ಧನ್ಯತೆಯನ್ನು ಹೇಳ್ತೀನಿ. ಇದಕ್ಕೆ ನಾನು ಇನ್ನೊಂದು ನನ್ನ ಚೇತನ್ನು ಈ ಸಿನಿಮಾ ಈ ವಿಷಯ ಮಾತಾಡ್ತಾ ನನಗೆ ಅವನು ಹಳೆಯ ಗೆಳೆಯ, ತುಂಬ ಹಳೆಯ ಗೆಳೆಯ. ಅವನೊಂಥರ ದಿನ ಒಂದು ಅಣ್ಣ ಅದು ಅಣ್ಣ ಇದು ದಿನ ಇವತ್ತೆಲ್ಲ ಸುಮಾರು 10 ವರ್ಷಗಳಿಂದ ಏನಾರು ಒಂದು ಹೇಳ್ತಾ ಇವತ್ತು ಇಲ್ಲಿವರೆಗೆ ಬಂದಿದ್ದಾನೆ. ಅವನು ನಿರ್ದೇಶಕನಾಗಿ ಬಡ್ತಿಯನ್ನು ಪಡೆದಿರೋದು ನನಗೆ ತುಂಬ ಖುಷಿ ಇದೆ. ನನ್ನ ಜೊತೆಯಾಗಿ ಒಂದು ವರ್ಷ ಸಿನಿಮಾದಿಂದ ಮುಂದಕ್ಕೆ ಹೋಗಲಿ ಅಂತ ಬಯಸ್ತೀನಿ. ಹಾಗೆ ನನ್ನೆಲ್ಲ ನಟನ ಟೀಮ್, ಟೆಕ್ನಿಷಿಯನ್ಸ್ ಎಲ್ಲರೂ ಹೆಸರು ಹೇಳಕ್ಕೆ ಹೋದರೆ ತುಂಬ ಇದೆ. ಮುಖ್ಯವಾಗಿ ಮುಖ್ಯ ಪಾತ್ರ ಮಾಡಿದಂಥ ನಮ್ಮ ಮೇಡಮ್, ಪೂಜಾ ಮೇಡಮ್, ಆಶಾ ಮೇಡಮ್, ಆಮೇಲೆ ಕುಲ್ದೀಪ್, ಶಶಾಂಕ್, ಆಮೇಲೆ ಅಮಿತ್, ನಮ್ಮ ಟೀಮಿನ ನಮ್ಮ ಹಿಂದಿನ ರಾಹುಲ್ಗೆ ನಾನು ಒಂದೊಂದು ರೇಗೆ ಬಿಟ್ಟಿದ್ದೀನಿ. ಅವನ ಪಾಪ ಅವ್ನು ನಿಜವಾಗ್ಲೂ ಒಳ್ಳೆ ಹುಡುಗ. ಅವನು ಸುಮಾರು ಸರಿ ನಾನು ಅವನಿಗೆ ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ದೀನಿ. ಆದ್ರೂ ಆತನ ಶ್ರದ್ಧೆ ತುಂಬ ಇಷ್ಟ ಆಯ್ತು ನನಗೆ. ರಾಹುಲ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ಯಾ, ನಿನ್ನ ಫ್ಯೂಚರ್ ಕೂಡ ಚೆನ್ನಾಗಿರಲಿ. ನನ್ನ ಜೊತೆಗೆ ಯಾವಾಗಲೂ ಸುರೇಶ್ ಅಣ್ಣ, ವಸಂತ್ ನನ್ನ ಎಡಿಟ್ರು, ಅವ್ರು ನಮ್ಮ ಜೊತೆ ನಮ್ಮದೊಂದು ಟೀಮ್ ಇದೆ. ನಾವು ಒಬ್ರಿಗೊಬ್ರು ಬಿಟ್ಟು ಕೆಲಸ ಮಾಡಲ್ಲ, ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ನಾವು ಮುಂದಕ್ಕೆ ಹೋಗ್ತಾ ಇದ್ವಿ. ಯಾವತ್ತೋ ಒಂದಿನ ಒಂದು ಗುರಿ ತಲುಪಿದ್ವಿ, ಆ ತಲುಪಿಗೂ ಸಿಗ್ತೀವಿ. ಥ್ಯಾಂಕ್ ಯು. ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ನಮ್ಮ ಯೋಗಿ ಸರ್ ಇವಾಗ ಮಾತಾಡಿದ್ರು. ಹಾಗೂ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಿರುವಂತ ಮದನ್ ಸರ್ಗೂ ಸಿನಿಮಾ ಬಗ್ಗೆ ನಿಮ್ಮ ಒಂದು ಜರ್ನಿ 2 ಮಾತುಗಳು ಹಂಚ್ಕೋಬೇಕು ಅಂತ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಫ್ಯಾಮಿಲಿಗೂ, ನನ್ನ ಫ್ರೆಂಡ್ಸು, ಈ ಸಿನಿಮಾದ ಕಲಾವಿದರಿಗೂ, ತಂತ್ರಜ್ಞರಿಗೂ, ನನ್ನ ಡೈರೆಕ್ಷನ್ ಟೀಮ್ಗೂ ಎಲ್ರಿಗೂ ನಮಸ್ಕಾರ. ಇದೊಂದು ಆಲೋಚನೆ, ಸಿನಿಮಾ ಮಾಡಬೇಕು ಅನ್ನೋದು ಸಣ್ಣ ವಯಸ್ಸಿಂದನು. ಆ ಆಲೋಚನೆ ಆದಾಗ ಒಂದು ಕತೆ ಬೇಕಿತ್ತು. ಆ ಕತೆ ಉಟ್ಕೊಂಡು ಮಜನ ಹತ್ರ ಕತೆ ಹೇಳಿದಾಗ ಅವನು ಮಾಡೋಣ ಅಂತ ಹೇಳಿದ್ರು. ಆಮೇಲೆ ನಮ್ಗೆ ಸಪೋರ್ಟ್ ಸಾಕಾಗ್ತಿರ್ಲಿಲ್ಲ ಮಾಡ್ಬೇಕಂದ್ರೆ. ಮದನ್ ಹತ್ರ ಮಾಡೋಣ, ಏನು ಮಾಡೋಣ, ಇಬ್ಬರೇ ಇದ್ವಿ, ಏನು ಮಾಡಬೇಕು ಇಬ್ಬರೇ ಸ್ಟಾರ್ಟ್ ಮಾಡೋಣ ಸಿನಿಮಾನ ಅಂದಾಗ ಅವಾಗ ಸಿಕ್ಕಿದೆ ಯೋಗಿ ಅಣ್ಣ. ಸೊ ನಾವು ಮೂವರು ಈ ಕಥೆನ ಕೂತ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಯೋಗಿ ಅಣ್ಣ ಈ ಸಿನಿಮಾದಲ್ಲಿ ರೈಟರ್ ಆಗಿದ್ರು, ಲಿರಿಕಿಸ್ಟ್ ಆಗಿದ್ರು. ಎಷ್ಟು ಸಪೋರ್ಟಿವ್ ಸ್ಟಾರ್ಟ್ ಆಯಿತು ನಮ್ಮ ಮೂವರು ಜರ್ನಿ ಅಂದರೆ ಅಷ್ಟು ಸಪೋರ್ಟಿವ್ ಚೆನ್ನಾಗಾಯಿತು. ಅದಕ್ಕೆ ತಕ್ಕಂಗೆ ನನ್ನ ಡೈರೆಕ್ಷನ್ ಟೀಮ್ ಶ್ರೀ, ಅಮಿತ್, ಮಂಜು, ಅನಿಲ್, ಹೀಗೆ ರವಿ, ತುಂಬ ಜನ ಯಾರು ಇಲ್ಲಿ ಸ್ನೇಹಕ್ಕೋಸ್ಕರ ಬಂದು ನನಗೋಸ್ಕರ ಸಿನಿಮಾ ಮಾಡಿಕೊಟ್ರು. ಎಲ್ಲರಿಗೂ ಥ್ಯಾಂಕ್ಸ್. ಎಸ್ಪೆಷಲಿ ಆರ್ಟಿಸ್ಟು ಅಷ್ಟೇ, ಪ್ರತಿಯೊಬ್ಬರು, ಪೂಜಾ ಆಗಿರ್ಬೋದು, ಆಶಾ ಅವರಾಗಿರ್ಬೋದು, ಕುಲ್ದೀಪ್, ಶರೀಫ್ ಸರು, ಅನೂಪ್ ಥಾಮಸ್, ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ವೇರಿಯೇಷನ್ ಇದೆ ಸಿನಿಮಾದಲ್ಲಿ. ಈ ಮೃದುಲ ಅನ್ನೋದು ಒಂದು ಕಾಲ್ಪನಿಕ ಚಿತ್ರ. ಅವಾಗಲೇ ಇವ್ರು ಹೇಳಿದಂಗೆ ಇದೊಂದು 3 ಕಾಲಘಟ್ಟದಲ್ಲಿ ಬರುವಂತಹ ಕತೆ. 80ರ ದಶಕದಲ್ಲಿ ಮತ್ತು 2000 ದಶಕದಲ್ಲಿ 2022 ಈ ಥರ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ. ಒಂದು ಭಾವನಾತ್ಮಕವಾದಂತಹ ಜರ್ನಿ. ಇದರಲ್ಲಿ ಅಮ್ಮಮ್ಮನ ಎಮೋಷನ್ ಇದೆ, ಡಾರ್ಕ್ ಡ್ರಾಮಾ, ಇದೊಂದು ಹಾರ್ಡ್ ಎಮೋಷನ್ಸ್ ಇದೆ ಈ ಸಿನಿಮಾದಲ್ಲಿ. ನೀವು ನೋಡಿದಾಗ ಹೊಟ್ಟೆ ಕಳ್ಳಿ ಕಿಚ್ಕೊಂಡ್ ಬರುತ್ತೆ. ಆ ಥರದೊಂದು ಸಬ್ಜೆಕ್ಟು. ಸ್ಕ್ರೀನ್ ಪ್ಲೇದಲ್ಲಿ ಬೇರೆ ಥರ ಏನೋ ಶಫಲಿಂಗ್ ಸ್ಕ್ರೀನ್ ಪ್ಲೇ ಥರ ಮಾಡಿದ್ದೀವಿ. ಒಂದು ಹೊಸಬ್ರು ಸಿನಿಮಾ, ದಯವಿಟ್ಟು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ಕಂಪ್ಲೀಟ್ ಆಗಿದೆ ಸರ್, ಪರಿಪೂರ್ಣವಾಗಿ ಸಿದ್ಧತೆ ಆಗಿದೆ. ಬಿಡುಗಡೆಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತಿದ್ದೀವಿ. ಸೊ ನಿಮ್ಮ ಪ್ರೋತ್ಸಾಹ ಬೇಕು, ಎಸ್ಪೆಷಲಿ ಮಾಧ್ಯಮದವರಿಗೆ ದಯವಿಟ್ಟು ಪ್ರೋತ್ಸಾಹ ಮಾಡಿ. ನಿಮ್ಮ ಕೈಯಲ್ಲಿ ಎಂತೆಂಥವ್ರು ಎಲ್ಲೆಲ್ಲೋ ಆಗೋಗ್ಬಿಟ್ಟಿದ್ದಾರೆ. ಸೊ ನಮ್ಮನ್ನು ಬೆಳೆಸಿ ಆರೈಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.
ಅಂದರೆ ಆ ಸಿಚುವೇಶನ್ಗೆ ಆ ಥರ ಡಿಮ್ಯಾಂಡ್ ಮಾಡಿತ್ತು ಸರ್, ಅದನ್ನು ಮಾಡೋಣ ಅಂತ ಟ್ರೈ ಮಾಡೋಣ, ಒಂದು ಹಾರ್ಡಾಗಿ ಹೋಗಿ ಅಂತ ಟ್ರೈ ಮಾಡಿದ್ವಿ. ಸೆನ್ಸರ್ಗೂ ಕೊಟ್ವಿ, ಅವರು ಅಬ್ಜೆಕ್ಷನ್ ಮಾಡಲಿಲ್ಲ. ಸುಮಾರು ಒಂದಷ್ಟು ಕಟ್ ಹೇಳಿದ್ರು ತೆಗೆದಿದ್ದೀವಿ. ಬಟ್ ಎಸ್ಪೆಷಲಿ ಸಾಂಗ್ ಬಗ್ಗೆ ಹೇಳ್ತಿದ್ರು ಸರ್, ಅದೊಂದು ಸಾಂಗು ಹಾಂ ಸರ್ ಗೊತ್ತಾಯ್ತು ಸರ್. ಅದು ಮುಂದಿನ ದಿನ ಅದನ್ನ ತಿಳ್ಕೊಳ್ಳೋಕೆ ಹೌದು. ಇಲ್ಲ ಸರ್, ಖಂಡಿತ ನಿಮ್ಮ ಅಭಿಪ್ರಾಯಗಳು ತುಂಬ ಮುಖ್ಯ ಆಗುತ್ತೆ. ಖಂಡಿತ ನಾನು ಅವ್ರು ಬರೀ ಕತೆ ಪಾಯಿಂಟ್ ಆಫ್ ಅಷ್ಟೇ ನೋಡಿ ಸರ್ ಮಾಡ್ಬೇಕಾದ್ರೆ. ಸೊ ಆ ಕಥೆಲ್ಲ ಆ ಥರದೊಂದು ಮೈಂಡ್ ಸೆಟಲ್ಲಿ ಮಾಡಿದ್ವಿ. ಖಂಡಿತ ಸರ್, ಮುಂದಿನ ದಿನಗಳಲ್ಲಿ ಅದನ್ನು ಖಂಡಿತ ತಿಳ್ಕೊಳ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್.